ನಾಡು ಚಿತ್ರದುರ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದ್ದು ಅನೇಕ ಅವಾಂತರಗಳನ್ನು ಸೃಷ್ಟಿಸಿದೆ. ನಾನೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದ ಬಳಿ ಇದ್ದೇನೆ. ತಾವು ನನ್ನ ಬಲಬದಿಯಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಕುರುಡಿಹಳ್ಳಿ ಗ್ರಾಮದ ರಾಜಣ್ಣ ಎನ್ನುವರಿಗೆ ಸೇರಿರ್ತಕ್ಕಂಥ ಜಮೀನಿದು. ಸುಮಾರು 6-7 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆಯನ್ನು ಇಲ್ಲಿನ ರೈತರು ಬಿತ್ತನೆಯನ್ನು ಮಾಡಿದರು. ಹಗಲಿರುಳು ಶ್ರಮವಹಿಸಿ ಸಾಕಷ್ಟು ಶ್ರಮಪಟ್ಟು ಬೆಳೆಯನ್ನು ಉತ್ತಮ ಫಲವನ್ನು ಕೂಡ ತೆಗೆದಿದ್ದರು. ಇನ್ನೇನು ಕೆಲವೇ ದಿನಗಳಲ್ಲಿ ಮೆಕ್ಕೆಜೋಳ ಮತ್ತು ಈರುಳ್ಳಿ ಕೈಗೆ ಬರ್ತದೆ, ಬಾಳು ಬಂಗಾರ ಆಗ್ತದೆ ಅಂತಕ್ಕಂಥ ಒಂದು ಆಶಾವಾದದಲ್ಲಿ ರೈತರು ಇದ್ದರು. ಆದರೆ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಮಳೆ ರೈತನ ಕನಸಿಗೆ ಕೊಳ್ಳಿ ಇಟ್ಟಿದೆ ಅಂತಲೇ ಹೇಳಬೇಕಾಗ್ತದೆ. ಯಾಕಂತಂದರೆ ಹಳ್ಳದ ರೂಪದಲ್ಲಿ ಹರಿದು ಬಂದಿರತಕ್ಕಂಥ ನೀರು ಮೆಕ್ಕೆಜೋಳ ಮತ್ತು ಈರುಳ್ಳಿ ಬೆಳೆ ಬೆಳೆದಿರ್ತಕ್ಕಂಥ ಜಮೀನಿಗೆ ನುಗ್ಗಿದೆ. ಪರಿಣಾಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಿರ್ತಕ್ಕಂಥ ಬೆಳೆ ನಾಶಕ್ಕೊಳಗಾಗಿದೆ. ಈಗ ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ರಾಜಣ್ಣವರೇ, ಈಗ ಎಷ್ಟು ಎಕರೆ ಪ್ರದೇಶದಲ್ಲಿ ನೀವು ಬೆಳೆ ಬೆಳೆದಿದ್ರಿ, ಎಷ್ಟು ಲಾಸ್ ಆಗಿದೆ, ಹೇಗೆ? 9 ಎಕರೆ ಜಮೀನು ಬೆಳೆ ಇಟ್ಟಿದ್ದೀವಿ ಸರ್. 3 ಎಕರೆ ಈರುಳ್ಳಿ, 6 ಎಕರೆ ಮೆಕ್ಕೆಜೋಳ. ಎಲ್ಲ ಈರುಳ್ಳಿ ಎಲ್ಲ ಕೊಚ್ಚಿ ಹೋಗೈತೆ. ಇದಕ್ಕೆ ಏನು ಮಾಡ್ತಾರೆ ನೀವೇ ನೋಡ್ರಿ. ಏನಾಯಿತು? ಮಳೆ ರಾತ್ರಿ ಭಾರಿ ಬಂದಿರೋದ್ರಿಂದ ಕಟ್ಟೆ ಎಲ್ಲ ಹೊಡೆದು ನೀರು ನುಗ್ಗೈತೆ ಸರ್. ಎಷ್ಟು ಖರ್ಚು ಮಾಡಿದ್ರೆ ಅಂದಾಜು? ಒಂದು 5.5 6 ಲಕ್ಷ ಆಗೈತೆ ಸರ್. ಎಲ್ಲ ಹನಿ ಡ್ರಿಪ್ ಮಾಡಿದ್ವಿ, ನೀರು ಕಡಿಮೆ ಬರುತ್ತಂತ. ಹಂಗಾಗಿ ಭಾಳ ಖರ್ಚು ಬಂತು. ಗೊಬ್ಬರ ಅದು ಇದು ಕಳೆ ಮಳೆ ಎಲ್ಲ ತುಂಬ ಖರ್ಚು ಬಂದುಬಿಟ್ಟಿದೆ. ಎಷ್ಟು ಲಾಸ್ ಆಗಿದೆ ಅಂದಾಜಿಗೆ? 5.5 6 ಆಗೈತೆ ಸರ್. ಓಕೆ, ನೀವೇನು ಹೇಳ್ತೀರಮ್ಮ? ಇಷ್ಟೆಲ್ಲ ಲಾಸ್ ಆಗಿದೆ, ಯಾರಾದರೂ ಅಧಿಕಾರಿಗಳು ಬಂದಿದ್ರಾ? ಏನಾದರೂ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಾ? ಇನ್ನು ಯಾರು ಬಂದಿಲ್ಲ ಸರ್. ನಾವು ಅದಕ್ಕೆ ಎಲ್ಲ ಕೇಳ್ಕೊಂತಿದ್ವಿ ಸರ್. ನಾವು ಭಾಳ ಲಾಸ್ ಆಗೈತೆ ಈ ಸರಿ, ಭಾಳ ಖರ್ಚು ಇಟ್ಟಿದ್ವಿ ಸರ್. ಎಲ್ಲ ಇದು ಮಾಡಿ ಇವಾಗ ಅದಕ್ಕೆ ಅಧಿಕಾರಿಗಳು ಅವರು ರಘುಮೂರ್ತಿಯವ್ರನ್ನ ಕೇಳ್ಕೋಬೇಕಂತ ನಾವು ಕೇಳ್ತಿದ್ವಿ ಸರ್. ಅದರಿಂದ ಏನಾದರೂ ನಮಗೆ ಸಹಾಯ ಮಾಡಬೇಕು ಸರ್. ಭಾಳ ಇದಾಗೈತೆ, ಲಾಸ್ ಆಗೈತೆ. ಜಮೀನಿಗೆ ಭಾಳ ದುಡ್ಡು ಹಾಕಿದ್ವಿ ಸರ್. ಈ ಸರಿ ಭಾಳ ಇದಾಗಿ ಎಲ್ಲ ನೀರುಳ್ಳಿ ಒಂದು ಭಾಳ ಎಲ್ಲ ಒಂದೂ ಉಳಿಯಲ್ಲ ಸರ್. ಅದು ನೀರುಳ್ಳಿ ಎಲ್ಲ ಹೋಗ್ಬಿಡುತ್ತೆ, ಕೊಳೆತೋಗುತ್ತದೆ, ನೀರೆಲ್ಲ ಎಲ್ಲ ಹೋಗೈತೆ. ಅದರಿಂದ ನಾವು ಕೇಳ್ಕೊಂತೀವಿ ಸರ್, ನೀವು ಏನಾದರೂ ನಮಗೆ ಸಹಾಯ ಮಾಡಬೇಕು ಅಂತ. ಓಕೆ, ಇದಿಷ್ಟು ಈ ಕುರುಡಿಹಳ್ಳಿಯ ರೈತರ ಒಂದು ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.